ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮ್ಯಾಮ್ಸ್ ನೀತಿ. ಯಸ್ಟರ್ಡೇ ನಾವು 50 ಕ್ವಶನ್ಸ್ ನಾನು ಹೇಳಿದ್ದೆ ಹೇಗೆ ಓದಬೇಕು, ಹೇಗೆ ನೋಡಬೇಕು ಅಂತ. ಇನ್ನು ಉಳಿದಿರೋದು 2016 ಸಿ ಪಿ ಸಿದು ಕ್ವಶನ್ಸ್ ಉಳಿದಿದ್ದು ನೋಡೋಣ. ಸೊ ಭಾರತದ ಯಾವ ನಗರವನ್ನು ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ? ಇದು ತುಂಬಾ ಇಂಪಾರ್ಟೆಂಟ್ ಇತ್ತು. ಯಾಕಂದ್ರೆ 2015-16 ಟೈಮಲ್ಲೆಲ್ಲ ತುಂಬಾ IT ಕಂಪ್ನಿಗಳು ಭಾರತಕ್ಕೆ, ಎಸ್ಪೆಷಲಿ ಬ್ಯಾಂಗ್ಳೂರಿಗೆ ಬಂತು. ಸೊ ಹಾಗಾಗಿ ಬ್ಯಾಂಗ್ಳೂರ್ನ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೀತಾರೆ. ಈಗ ನಿಮಗೆ ಗೊತ್ತಿರಬೇಕು ಪ್ರಪಂಚದ ಸಿಲಿಕಾನ್ ವ್ಯಾಲಿ ಯಾವುದು ಅಂತ. ಪ್ರಪಂಚದ ಸಿಲಿಕಾನ್ ವ್ಯಾಲಿ, ಸೊ ಇದು ನಿಮ್ಗೆ ಈಗ ಗೊತ್ತಿರಬೇಕಾದಂತಹ ವಿಷಯ. ಮತ್ತೆ ಬ್ಯಾಂಗ್ಳೂರಿಗೆ ಅದನ್ನ ಬಿಟ್ರೆ ಬೇರೆ ಯಾವ ಯಾವ ಹೆಸರುಗಳಿದೆ ಅದು ಗೊತ್ತಿರಬೇಕು. ಗಾರ್ಡನ್ ಸಿಟಿ ಅಂತ ಕರೀತಾರೆ. ಆಮೇಲೆ ಹೈದರಾಬಾದ್ನ ಏನ್ ಕರೀತಾರೆ, ಅಹಮದಾಬಾದ್ನ ಏನ್ ಕರೀತಾರೆ, ಜಮ್ಮು ಕಾಶ್ಮೀರ್ನ ಏನ್ ಕರೀತಾರೆ, ಇದೆಲ್ಲ ಗೊತ್ತಿರಬೇಕು. ಮತ್ತೆ ಇತ್ತೀಚೆಗೆ ಯುನೆಸ್ಕೋ ಸಿಟಿಗಳಿಗೆ ಗ್ಯಾಸ್ಟ್ರೋನಮಿ ಸಿಟಿ, ಸಿಟಿ ಆಫ್ ಮ್ಯೂಸಿಕ್, ಈ ತರದೆಲ್ಲ ಕೊಟ್ಟಿದೆ. ಇಂಡಿಯಾದಲ್ಲಿ ಯಾವ ಸಿಟಿಗೆ ಆ ತರ ಹೆಸರುಗಳಿದೆ, ಮ್ಯೂಸಿಕ್ಗೆ ಯಾವ್ದಿದೆ, ಕ್ರಾಫ್ಟ್ಗೆ ಯಾವ್ದಿದೆ, ಗ್ಯಾಸ್ಟ್ರೋನಮಿಗೆ ಯಾವ್ದಿದೆ, ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ನವರಾತ್ರಿ ಹಬ್ಬವನ್ನು ಆರಂಭಿಸಿದವರು ಯಾರು? ರಾಜ ಒಡೆಯರು ನವರಾತ್ರಿ ಹಬ್ಬನ ಆರಂಭಿಸಿದ್ರು. ಸೊ ಇವಾಗ ನಿಮ್ಗೆ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಆದಂತಹ ಕೆಲವು ಘಟನೆಗಳ ಬಗ್ಗೆ ಗೊತ್ತಿರಬೇಕು. ಮತ್ತೆ ಮೈಸೂರು ಅಂತ ಬಂದಾಗ ಮೈಸೂರು ಕಮಿಷನರ್ ಅಲ್ಲಿ ಎಸ್ಪೆಷಲಿ ಕಬ್ಬನ್ ಮತ್ತೆ ಬೌರಿಂಗ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಯಾಕಂತಂದ್ರೆ ಅದ್ರ ಬಗ್ಗೆ ಕೂಡ ಕೇಳುವಂತ ಸಾಧ್ಯತೆ ಇದೆ. ಇದು ಥೀಮ್ ನಾನು ಹೇಳ್ತಾ ಇರೋದು, ಕಮಿಷನರ್ ಆಡಳಿತದ ಥೀಮು. ಮತ್ತೆ ದಿವಾನ್ಸ್, ಇದು ಕೂಡ ನಿಮ್ಗೆ ಕೇಳುವ ಸಾಧ್ಯತೆ ಇರುತ್ತೆ. ದಿವಾನ್ಸ್ ಎಸ್ಪೆಷಲಿ ಶೇಷಾದ್ರಿ ಅಯ್ಯರು, ಪೂರ್ಣಯ್ಯ, ಆಮೇಲೆ ಸರ್ ವಿಶ್ವೇಶ್ವರಯ್ಯ ಅವರು. ಕೈಗಾ ಎಲ್ಲಿದೆ? ಕೈಗಾ ಕರ್ನಾಟಕದಲ್ಲಿದೆ. ಕೈಗಾ ಅಣು ಸ್ಥಾವರ, ಅದು ಅಟಾಮಿಕ್ ಎಲೆಕ್ಟ್ರಿಕ್ ಸ್ಥಾವರ, ಅಟಾಮಿಕ್ ಎಲೆಕ್ಟ್ರಿಕ್ ಪ್ಲಾಂಟ್. ಹೈಡ್ರೋ ಅಲ್ಲ, ಸೋಲಾರ್ ಅಲ್ಲ, ಅದು ಅಟಾಮಿಕ್ ಪ್ಲಾಂಟ್. ಈ ಕೆಳಗಿನ ಯಾವ ಸತ್ಯಾಗ್ರಹವನ್ನು ಜಲಿಯನ್ ವಾಲಾಬಾಗ್, ನೋಡಿ ಅಲ್ಲೂ ಜಲಿಯನ್ ವಾಲಾಬಾಗ್ ಮೇಲೆ ಕ್ವಶನ್ ಇತ್ತು ಮೇಲ್ಗಡೆ. ಜಲಿಯನ್ ವಾಲಾಬಾಗ್ ಇಲ್ಲಿ ಇಮಿಡಿಯೇಟ್ಲಿ ಮತ್ತೆ ರಿಪೀಟ್ ಆಗಿದೆ. ಕರ್ನಾಟಕದಲ್ಲಿ ವಿದುರಾಶ್ವತ ಅನ್ನುವಂತಹ ಒಂದು ಪ್ಲೇಸು, ಇದನ್ನ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ. ಯಾಕಂದ್ರೆ ಇಲ್ಲೂ ಕೂಡ ಹತ್ತತ್ರ 22 ಜನನ ಮಾರಣ ಹೋಮ ಆಗುತ್ತೆ, ಮಾರಣ ಹೋಮ. ಹಾಗಾಗಿ ಕರ್ನಾಟಕದ ವಿದುರಾಶ್ವತವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ. ವರ್ಲ್ಡ್ ಹೆರಿಟೇಜ್ ನೋಡಿ, ಯಾವ ಸ್ಥಳವನ್ನು ವರ್ಲ್ಡ್ ಹೆರಿಟೇಜ್, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅಂತ. ಹಂಪಿ, ಇದು ಅವಾಗ ಮಾಡಿದ್ರು. ಈಗ ರೀಸೆಂಟ್ ಆಗಿ ಬೇಲೂರು ಹಳೆಬೀಡು ಬಂದಿದೆ. ನಿಮಗೆ ನೆಕ್ಸ್ಟ್ ಆಪ್ಷನ್ ಅಲ್ಲಿ ಇದು ಬಂದಿರೋದಿಲ್ಲ. ಅವಾಗ ಇದೆರಡು ಬಂದ್ರೆ ನಿಮ್ಗೆ ಕೆಳಗಡೆ ಬಿ ಅಂಡ್ ಸಿ ಅನ್ನುವಂತ ಒಂದು ಆಪ್ಷನ್ ನ ಕೊಟ್ಟಿರ್ತಾರೆ. ಯಾಕಂದ್ರೆ ಇತ್ತೀಚೆಗೆ ಬೇಲೂರು ಹಳೆಬೀಡು ಕೂಡ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಬಂದಿದೆ. ಬಟ್ ಈ ಎಕ್ಸಾಮ್ 2016 ಅಲ್ಲಿ ಬೇಲೂರು ಹಳೆಬೀಡು ಜಾಯ್ನ್ ಆಗಿರಲಿಲ್ಲ. ಸೊ ಕೇವಲ ಹಂಪಿ ಇತ್ತು. ಈ ತರ ಹಿಂಗೆ ಕ್ವಶನ್ ಹೆಂಗ್ ಇವಾಲ್ವ್ ಆಗುತ್ತೆ ನೋಡಿ. ರಾಡ್ಕ್ಲಿಫ್ ರೇಖೆ ಎಲ್ಲಿದೆ? ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇದೆ. ಈಗ ನಿಮ್ಗೆ ಭಾರತ ಮತ್ತು ಚೈನಾದ ಮಧ್ಯೆ ಇರೋದು ಯಾವುದು? ಮ್ಯಾಕ್ ಮೋಹನ್. ಪಾಕಿಸ್ತಾನ ಮತ್ತೆ ಇಂಡಿಯಾ ಮಧ್ಯ ಇರುವಂತದ್ದು ಡ್ಯೂರಂಡ್. ಈ ತರ ಎಲ್ಲ ನಿಮ್ಗೆ ಗೊತ್ತಿರಬೇಕು. ಒಂದು ಕ್ವಶನ್ ಬಂದ್ರೆ ನಾವು ಆ ಕ್ವಶನ್ ಆಪ್ಷನ್ ಅಲ್ಲೂ ಕೂಡ ಹೇಗೆ ಅನ್ನುವಂತಹ ಒಂದು ನಮ್ಗೆ ಅದಕ್ಕೇನಿರುತ್ತೆ ಅಂತಾರೆ ನಾಲೆಡ್ಜ್ ಇರಬೇಕು. ಅವಾಗ ಏನಾಗುತ್ತೆ ಅಂದ್ರೆ ನಾವು ಕಂಪ್ಲೀಟ್ ಆಗಿ PYQs ನ ಮಾಡಿದೀವಿ ಅಂತ ಅರ್ಥ. ಈ ಕೆಳಗಿನವುಗಳಲ್ಲಿ ಯಾವುದರ ಮೂಲಕ ಭಾರತ ಹಾದು ಹೋಗುತ್ತದೆ? ಟ್ರಾಪಿಕ್ ಆಫ್ ಕ್ಯಾನ್ಸರ್. ಇದು ನಿಮ್ಗೆ ಯಾವುದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕೇಳಿದರೆ. ಬಟ್ ಇಲ್ಲಿ ನಿಮಗೆ ಇನ್ನೊಂದು ಗೊತ್ತಿರಬೇಕು, ಯಾವ ರಾಜ್ಯಗಳು ಅಂತ. 8 ರಾಜ್ಯಗಳಲ್ಲಿ ಹರಿದೋಗುತ್ತೆ, ಹೇಳ್ತೀನಿ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ಮಿಜೋರಾಂ ಅಂಡ್ ತ್ರಿಪುರಾ. ಇಷ್ಟು ನಿಮ್ಗೆ ಬಾಯಟ್ಟಿರ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಕ್ವಶನ್ ಅದು ಕೇಳ್ಬೋದು, ಯಾವ ರಾಜ್ಯಗಳ ಮೂಲಕ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುತ್ತದೆ. ಈ ಕೆಳಗಿನವುಗಳಲ್ಲಿ ಅತ್ಯಂತ ಚಿಕ್ಕ ಪರ್ವತ ಶ್ರೇಣಿ ಹಿಮಾಲಯ ಇದು ಫೋಲ್ಡ್ ಮೌಂಟೇನ್. ಅರಾವಳಿ ಇದು ಬ್ಲಾಕ್ ಮೌಂಟೇನ್. ಆಂಡಿಸ್ ಮತ್ತೆ ಆಲ್ಪ್ಸ್ ಕೂಡ ಫೋಲ್ಡ್ ಮೌಂಟೇನ್. ಬಟ್ ಹಿಮಾಲಯ ಅದೆರಡರಕ್ಕಿಂತನೂ ಚಿಕ್ಕದಾದಂತಹ ಒಂದು, ಚಿಕ್ಕದಲ್ಲ, ಕಿರಿಯ ಅಂದ್ರೆ ಯಂಗೆಸ್ಟ್.
ಪಿರಮಿಡ್ಗಳು ಎಲ್ಲಿ ಕಂಡು ಬರುತ್ತವೆ? ಪಿರಮಿಡ್ಗಳು ನೈಲ್ ನದಿಯ ದಂಡೆಯಲ್ಲಿ ಕಂಡು ಬರುತ್ತವೆ. ಅಮೆಜಾನ್ ಅತಿ ದೊಡ್ಡದಾದ ನದಿ, ನೈಲ್ ಅತಿ ಉದ್ದವಾದ ನದಿ. ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಸಿಂಧು ನದಿಗೆ ಅಂದ್ರೆ ಇಂಡಸ್ ಸಿವಿಲೈಸೇಷನ್ ಅಥವಾ ಸಿಂಧು ನದಿ ನಾಗರಿಕತೆ, ಇದಕ್ಕಿರುವಂತಹ ಉಪನದಿಗಳು ಯಾವ್ಯಾವುದು, ಇದೆಲ್ಲವೂ ನಿಮ್ಗೆ ಗೊತ್ತಿರಬೇಕು. ಮತ್ತೆ ಡ್ಯಾನ್ಯೂಬ್ ಎಲ್ಲಿ ಹರಿಯುತ್ತದೆ? ಇದು ಜರ್ಮನಿ. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ರಾಜ್ಯವನ್ನು ಏನೆಂದು ಕರೆಯುತ್ತಾರೆ? ಪ್ರಾಣಿಗಳನ್ನು. ಪ್ರಾಣಿ ಅಂದ್ರೆ ಪ್ರಾಣಿ ಸಂಕುಲ ಅಥವಾ ಫೌನಾ. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳನ್ನು ಪ್ರಾಣಿ ಸಂಕುಲ ಅಥವಾ ಫೌನಾ ಎಂದು ಕರೆಯುತ್ತಾರೆ. ಸಸ್ಯಗಳನ್ನು ಸಸ್ಯ ಸಂಕುಲ ಅಥವಾ ಫ್ಲೋರಾ ಎಂದು ಕರೆಯುತ್ತಾರೆ. ಇದು ನಿಮ್ಗೆ ಗೊತ್ತಿರಬೇಕು. ಒಬ್ಬ ವ್ಯಕ್ತಿಯ ಅಕ್ರಮ ಬಂಧನಕ್ಕೆ ಸಂಬಂಧಿಸಿದಂತೆ ರಿಟ್ಸ್ ಅಂತ ಬಂದಿದ ತಕ್ಷಣ ನಮಗೆ ಗೊತ್ತಿರಬೇಕು ಆರ್ಟಿಕಲ್ 32 ಫಾರ್ ಸುಪ್ರೀಂ ಕೋರ್ಟ್ ಅಂಡ್ 224 ಫಾರ್ ಹೈಕೋರ್ಟ್ಸ್. ರಿಟ್ಸ್ ಗಳು ಎಷ್ಟಿದೆ? ಹ್ಯಾಬಿಯಸ್ ಕಾರ್ಪಸ್, ಕೋವಾರೆಂಟೋ, ಮ್ಯಾಂಡಮಸ್, ಸರ್ಚ್ಯೂರರಿ, ಪ್ರಾಹಿಬಿಷನ್. ಒಬ್ಬ ವ್ಯಕ್ತಿನ 24 ಗಂಟೆಗಳ ಒಳಗೆ ನಾವು ನ್ಯಾಯಾಲಯಕ್ಕೆ ಅರ್ಪಿಸಬೇಕು. ಇಲ್ಲ ಅಂತ ಅಂದ್ರೆ ಅವನ್ನ ಯಾವ್ದಾದ್ರು ಒಂದು ತಪ್ಪು ಮಾಹಿತಿಯಿಂದ ಅರೆಸ್ಟ್ ಮಾಡಿದ್ರೆ ಹೇಬಿಯಸ್ ಕಾರ್ಪಸ್ ನ ನಾವು ಹಾಕಬಹುದು. ಬಂದಿ ಪ್ರತ್ಯಕ್ಷೀಕರಣ ಆದೇಶ ಅಂತ ಅದನ್ನ ಕರೀತಾರೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವೇತನವನ್ನು ಎಲ್ಲಿಂದ ಕೊಡುತ್ತಾರೆ? ಕನ್ಸೋಲಿಡೇಟ್ ಫಂಡ್ ಆಫ್ ಇಂಡಿಯಾದಿಂದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವೇತನವನ್ನು ಕೊಡುತ್ತಾರೆ. ಕಂಟಿಜೆನ್ಸಿ ಅಥವಾ ಸಾದಿಲ್ವಾರು ನಿಧಿ, ಇದು ಯಾವಾಗ ಬರುತ್ತೆ ಅಂದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಅಥವಾ ಅನ್ಫೋರ್ಸಿನ್ ಆಕ್ಟಿವಿಟೀಸ್ ಆದಂತಹ ಸಮಯದಲ್ಲಿ ಕಂಟಿಜೆನ್ಸಿ ಫಂಡ್ ಇಂದ ದುಡ್ಡನ್ನ ತೆಗಿತಾರೆ. ಚಂದ್ರಮಂಡಲಕ್ಕೆ ಮೊದಲು ಚಂದ್ರಯಾನವನ್ನು ಉಡಾವಣೆ ಮಾಡಿದ್ದು 2008 ಅಕ್ಟೋಬರ್ 2. ಈಗ ಚಂದ್ರಯಾನ 3 ಇದೆ. ಈ ಚಂದ್ರಯಾನ 3 ನಿಮಗೆ ಗೊತ್ತಿರಬೇಕು ಪ್ರಜ್ಞಾನ್ ಅಂದ್ರೆ ಏನು, ಆಮೇಲೆ ಇನ್ನೊಂದು ಯಾವುದು ರೋರಲ್ ಲ್ಯಾಂಡರ್, ಮತ್ತೆ ಅಲ್ಲಿ ಯಾವ ಪಾಯಿಂಟ್ ಇದೆ, ಶಿವಶಕ್ತಿ ಅನ್ನುವಂತ ಪಾಯಿಂಟ್ ಇದೆ. ಮತ್ತೆ ಚಂದ್ರಯಾನ 3 ಅನ್ನು ಬಿಟ್ಟಿದ್ದು ಲಾಂಚ್ ಮಾಡಿದ್ದು ಇಸ್ರೋದವರು. ಎಲ್ಲಿಗೆ? ಸೌತ್ ಪೋಲ್ಗೆ. ಇಷ್ಟು ಡೀಟೇಲಿಂಗ್ ಆಗಿ ತಿಳ್ಕೊಬೇಕು, ಇಲ್ಲಾಂದ್ರೆ ನಿಮ್ಗೆ ಆನ್ಸರ್ ಮಾಡೋಕೆ ಕಷ್ಟ ಆಗುತ್ತೆ. ಪಂಚಾಯತ್ ರಾಜ್ ಇದು ಸೆಲ್ಫ್ ಗವರ್ಮೆಂಟ್ ಅಥವಾ ಲೋಕಲ್ ಸೆಲ್ಫ್ ಗವರ್ಮೆಂಟ್ಗೆ ಅಥವಾ ಸ್ಥಳೀಯ ಸ್ವಯಂ ಆಡಳಿತಕ್ಕೋಸ್ಕರ ಬಂದಂತಹ ಒಂದು ವ್ಯವಸ್ಥೆ ಆಗಿದೆ. ಈಗ ನೋಡಿ, ಯಾವ ಆರ್ಟಿಕಲ್ ಅಂತ ಕೇಳ್ಬೋದು? 243 ಆರ್ಟಿಕಲ್. ಅಥವಾ ಯಾವ ಅಮೆಂಡ್ಮೆಂಟ್ ಅಂತ ಕೇಳ್ಬೋದು? 11th ಅಮೆಂಡ್ಮೆಂಟ್. ಲೆವೆಂತ್ ಶೆಡ್ಯೂಲ್ 73rd ಅಮೆಂಡ್ಮೆಂಟ್. 11th ಶೆಡ್ಯೂಲ್ 73rd ಅಮೆಂಡ್ಮೆಂಟ್. ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಅಂತ ಕೇಳಿದರೆ, ಅತ್ಯುನ್ನತ ಕಾನೂನು ಅಧಿಕಾರಿ ಅಟಾರ್ನಿ ಜನರಲ್. ಆರ್ಟಿಕಲ್ 76. ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಅಂತ ಅಂದ್ರೆ ಅದು ಅಟಾರ್ನಿ ಜನರಲ್. ಆರ್ಟಿಕಲ್ 76. ಅಡ್ವೊಕೇಟ್ ಕರ್ನಾಟಕದಲ್ಲಿ ಅಥವಾ ರಾಜ್ಯದಲ್ಲಿ ಅಂತ ಕೇಳಿದಾಗ ಇದು 165 ಆರ್ಟಿಕಲ್ ಆಗುತ್ತೆ. ನಿನಾಜಂ ನಾಟಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಹೆಗ್ಗೋಡು ಎಲ್ಲಿ ಬರುತ್ತೆ? ಶಿವಮೊಗ್ಗದಲ್ಲಿ ಬರುತ್ತೆ. ಶಿವಮೊಗ್ಗ. ನೆಕ್ಸ್ಟ್ ನಿಮಗೆ ರಂಗಾಯಣ ರಘುದ್ ಕೇಳ್ಬೋದು. ಈ ಕೆಳಗಿನವರಲ್ಲಿ ಯಾವುದು ರಾಸಾಯನಿಕ ಗೊಬ್ಬರವಾಗಿದೆ? ನೈಟ್ರೇಟ್, ಸೋಡಿಯಂ ನೈಟ್ರೇಟ್ ರಾಸಾಯನಿಕ ಗೊಬ್ಬರ. ಅದು ಈಸಿ ಇದೆ. ಇದು ಈ ಕೆಳಗಿನವುಗಳಲ್ಲಿ ಯಾವುದು ಅಜಂತ ಎಲ್ಲಿ ಬರುತ್ತೆ? ಅಜಂತ ಮತ್ತೆ ಎಲ್ಲೋರ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಇದು ಕೂಡ ವಿಶ್ವ ಪ್ರಸಿದ್ಧಿ ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿದೆ. ಅಬಕಾರಿ ಸುಂಕವೆಂದರೆ ಪ್ರೊಡಕ್ಷನ್ ಆಫ್ ಗೂಡ್ಸ್. ಅಬಕಾರಿ ಎಕ್ಸಸೈಸ್ ಡ್ಯೂಟಿ ಪ್ರೊಡಕ್ಷನ್ಗೆ ಬರುವಂತದ್ದು. ಈಗ ನಿಮ್ಗೆ GST ಮೇಲೆ ಕ್ವಶನ್ ಕೇಳ್ತಾರೆ. GST ಕೌನ್ಸಿಲ್ ಯಾವ ಆರ್ಟಿಕಲ್? GST ಅಲ್ಲಿ ಸ್ಟೇಟ್ GST ಗೆ ಯಾವ್ದು ಬರುತ್ತೆ? ಸೆಂಟ್ರಲ್ GST ಗೆ ಯಾವ್ದು ಬರುತ್ತೆ? ಇಂಟಿಗ್ರೇಟೆಡ್ GST ಯಾವ್ದು ಬರುತ್ತೆ? ಇವೆಲ್ಲವೂ ಕೂಡ. ಭಾರತದ ಮೊಟ್ಟ ಮೊದಲನೆಯ ಜಲಸ್ಥಾವರ ಅಥವಾ ವಿದ್ಯುತ್ ಸ್ಥಾವರ ಒಂದು ಶಿವನ ಸಮುದ್ರ. ಇದನ್ನ ಯಾರು ಕಟ್ಟಿಸಿದರು ಅಂತ ಕೇಳ್ಬೋದು, ಅಥವಾ ಯಾರು ಸ್ಥಾಪಿಸಿದರು ಅಂತ ಕೇಳ್ಬೋದು. ಇದು ನಿಮಗೆ ಗೊತ್ತಿರಬೇಕು. ಶಿವನ ಸಮುದ್ರ ಎಲ್ಲಿದೆ? ವೇರ್ ಇಟ್ ಈಸ್ ಲೊಕೇಟೆಡ್? ಇದನ್ನು ಕೂಡ ಕೇಳುವ ಸಾಧ್ಯತೆ ಇದೆ. ಇದು ನಿಮ್ಗೆ ಗೊತ್ತಿರಬೇಕು. ಆಪ್ಟಿಕಲ್ ಫೈಬರ್ ಕೇಬಲ್ ಅನ್ನ ಕಮ್ಯುನಿಕೇಶನ್ ಅಥವಾ ಸಂಪರ್ಕ ಮಾಧ್ಯಮವಾಗಿ ಬಳಸುತ್ತಾರೆ. ಪರಮಾಣು ವಿದಳನವು ಅಪ್ಪಳಿಕೆಯಿಂದ ಸಂಭವಿಸುತ್ತದೆ. ನ್ಯೂಟ್ರಾನ್.
ಪರಮಾಣು ವಿದಳನವು ನ್ಯೂಟ್ರಾನ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ. ನಾವಿಕ ಮೈಲಿ ಅಥವಾ ನ್ಯೂಟಿಕಲ್ ಮೈಲ್ ಇದು ಯೂನಿಟ್ನ ಎಲ್ಲಿ ಬರುತ್ತೆ? ಜಲ ಸಂಚಾರ. 1 ನ್ಯೂಟಿಕಲ್ ಮೈಲ್ ಅಂದ್ರೆ ಎಷ್ಟು ಕಿಲೋಮೀಟರು? ನಿಮ್ಗೆ ಇದು ಗೊತ್ತಿರಬೇಕು. 1 ನ್ಯೂಟಿಕಲ್ ಮೈಲ್. ಯಾಕೆ ನೆಕ್ಸ್ಟ್ ಕ್ವಶನ್ ಅದಾಗ್ಬೋದು, 1 ನ್ಯೂಟಿಕಲ್ ಮೈಲ್ ಅಂದ್ರೆ ಎಷ್ಟು ಅಂತ. ಈ ಕೆಳಗಿನವುಗಳಲ್ಲಿ ಭಾರತದ ವಿಜ್ಞಾನಿಗಳು ಅಭಿವೃದ್ಧಿ ಪಡೆದ ಸೂಪರ್ ಕಂಪ್ಯೂಟರ್ ಪರಂ. ಇವಾಗ ಯಾವುದು ರೀಸೆಂಟ್ ಆಗಿರುವಂತಹ ಸೂಪರ್ ಕಂಪ್ಯೂಟರು ನಿಮಗೆ ಗೊತ್ತಿರಬೇಕು. ಆನ್ಸರ್ ಗೊತ್ತಿರಬೇಕು, ಅದ್ರ ಜೊತೆಗೆ ಈಗ ಯಾವುದಿದೆ ಅದು ಗೊತ್ತಿರಬೇಕು. ಪವರ್ ಹೌಸ್ ಆಫ್ ಸೆಲ್ಸ್. ನಾನು ಸೆಲ್ಸ್ ಚಾಪ್ಟರ್ ಮಾಡುವಾಗ ಕಂಪ್ಲೀಟ್ ಇನ್ ಡೀಟೇಲಿಂಗ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮೈಟ್ರೋಕಾಂಡ್ರಿಯಾ ಬಗ್ಗೆ. ಅದನ್ನ ನೋಡಿ. ಲೈಸೋಸೋಮ್ ಅಂದ್ರೆ ಏನು, ಗಾಲ್ಗಿ ಕಾಂಪ್ಲೆಕ್ಸ್ ಅಂದ್ರೆ ಏನು, ರೈಬೋಸೋಮ್ ಅಂದ್ರೆ ಏನು, ಇದು ಡೀಟೇಲಿಂಗ್ ಆಗಿ ಹೇಳಿದೀನಿ ಸೆಲ್ ಚಾಪ್ಟರ್ ಅಲ್ಲಿ. ಈ ಕೆಳಗಿನವುಗಳಲ್ಲಿ ಭಾರತದ ನೆಪೋಲಿಯನ್ ಸಮುದ್ರಗುಪ್ತ. ಆಕ್ಚುಲಿ ನೆಪೋಲಿಯನ್ನ ಭಾರತದ ಯುರೋಪಿನ ಸಮುದ್ರಗುಪ್ತ ಅಂತ ಕರಿಬೇಕು. ಯಾಕಂದ್ರೆ ಸಮುದ್ರಗುಪ್ತ ಬಂದಿದ್ದು ಫಸ್ಟ್, ಅದಾದ್ಮೇಲೆ ನೆಪೋಲಿಯನ್ ಬಂದಿದ್ದು. ಬಟ್ ನೀವೇ ಭಾರತದ ನೆಪೋಲಿಯನ್ ಎಂದು ಕರೆಯೋದು ಸಮುದ್ರಗುಪ್ತನ್ನ. ಅಶೋಕ ಇಸ್ ಒನ್ ಆಫ್ ದ ವೆರಿ ಗುಡ್ ಥೀಮ್. ಆಯ್ತಾ? ಅಶೋಕದು ಪಿಲ್ಲರ್ ಎಡಿಕ್ಟ್ಸ್, ರಾಕ್ ಎಡಿಕ್ಟ್ಸ್, ಇದ್ರ ಬಗ್ಗೆ ಸ್ವಲ್ಪ ನೋಡಿ. ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ವಿನೋಬಾ ಭಾವೆ. ಇದು ವೆರಿ ಇಂಪಾರ್ಟೆಂಟು. ಇವರು ಉಳುವವನ್ನೇ ಹೊಲದೊಡೆಯ ಅಂತ ಹೇಳಿ ತಂದ್ರು. ಮತ್ತೆ ಯಾರ್ಯಾರು ಉಳ್ತಾ ಇರ್ತಾರೆ ಅವರಿಗೆ ಹೊಲನ ಬಿಟ್ಕೊಟ್ರು. ಇದರಲ್ಲಿ ಅತಿ ದೊಡ್ಡ ದ್ವೀಪ ಯಾವುದು? ಸೊ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಎಲ್ಲಿದೆ ಅನ್ನೋದು ನಮ್ಗೆ ಗೊತ್ತಿರಬೇಕು, ಲೊಕೇಶನ್. ಯಾಕಂದ್ರೆ ನೆಕ್ಸ್ಟ್ ಕ್ವಶನ್ ಮೈಟ್ ಬಿ ಅ ಲೊಕೇಶನ್ ರಿಲೇಟೆಡ್. ವಿಶ್ವದಲ್ಲಿ ಅತ್ಯಂತ ಶಿಖರವಿರುವ ಮೌಂಟ್ ಎವರೆಸ್ಟ್ ಎಲ್ಲಿದೆ? ನೇಪಾಳಲ್ಲಿದೆ. ಭಾರತದ ಅಥವಾ ಇಂಡಿಯಾದ ಹೈಯೆಸ್ಟ್ ಪೀಕ್ ಯಾವುದು? ಇದು ಕನ್ಫ್ಯೂಸ್ ಆಗಬೇಡಿ. ಕಾಂಚನಜುಂಗ ಅಂತ ಕೊಟ್ಟಿದ್ದಾರೆ, ಯಾಕಂದ್ರೆ K2 POK ಇದೆ ಅಂತ. ಬಟ್ ನಾವು ಗೌರ್ಮೆಂಟ್ ಅಫಿಷಿಯಲ್ ಅಲ್ಲಿ POK ಅಂತ ಇನ್ನು ಎಲ್ಲೂ ಕನ್ಸಿಡರ್ ಮಾಡದೇ ಇರೋದ್ರಿಂದ ಅದು ನಮ್ಗಿನ್ನು K2ನೇ ಆಗಿದೆ. ನೈಟ್ರೋಜನ್ ರಸಗೊಬ್ಬರವು ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣ ಯೂರಿಯಾದಲ್ಲಿರುತ್ತೆ. ಈ ಕೆಳಗಿನ ಫಾಲೋವಿಂಗ್ ಫರ್ಟಿಲೈಸರ್ ಅಲ್ಲಿ ನೈಟ್ರೋಜನ್ ಕಂಟೆಂಟ್ ಹೈಯೆಸ್ಟ್ ಇರೋದು ಯೂರಿಯಾದಲ್ಲಿ. ಕೃಷ್ಣಾ ನದಿಯ ಕೆಳ ದಂಡೆ ಯಾವ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ? ಕೃಷ್ಣ ಬೆಳಗಾವಿಯಲ್ಲಿ ಹರಿಯುತ್ತದೆ, ವಿಜಾಪುರದಲ್ಲಿ ಇರ್ತದೆ, ರಾಯಚೂರಲ್ಲಿ. ಬಟ್ ಧಾರವಾಡಗೆ ಕೃಷ್ಣ ಬರೋದಿಲ್ಲ. ನೆಕ್ಸ್ಟ್ ಕ್ವಶನ್ ಕಾವೇರಿ ರಿವರ್ ಬಗ್ಗೆನೂ ಕೇಳಬಹುದು. ಸೊ ದಯವಿಟ್ಟು ಕರ್ನಾಟಕದಲ್ಲಿ ಹರಿಯುವಂತ ಎಲ್ಲಾ ನದಿಗಳ ಬಗ್ಗೆನೂ ನೀವು ತಿಳ್ಕೊಂಡಿರಿ. ಇಸ್ತಾಂಬುಲ್ನ ಹಳೆಯ ಹೆಸರು ಕಾನ್ಸ್ಟಾಂಟಿನೋಪಲ್ ಪತನ ಆಗಿದ್ದು 1493ರಲ್ಲಿ. ಇದು ನೋಡಿ, ನಾನು ಎವ್ರಿ ಡೇ 1 hour ಓದಿ ಅಂತ ಹೇಳಿದ್ದು ನಿಮ್ಗೆ. ಅವಾಗ ಏನಕ್ಕೆ ಈ ಮ್ಯಾಮ್ ಹಿಂಗೆ ಹೇಳ್ತಿದ್ದಾರೆ ಅನ್ಸುತ್ತೆ. ಎಷ್ಟು ಬರ್ತಿದೆ ನೋಡಿ. ಹತ್ತತ್ರ 12ರಿಂದ 13 ಕ್ವಶನ್ ಆಲ್ರೆಡಿ ಆಗಿತ್ತು. ಮೋಡ ಬಿತ್ತನೆಯನ್ನು ಉಪಯೋಗಿಸಲು ಮಾಡುತ್ತಾರೆ. ಸಿಲ್ವರ್ ಅಯೋಡಿನ್. ಮೋಡ ಬಿತ್ತನೆಯನ್ನು ಸಿಲ್ವರ್ ಅಯೋಡಿನ್ ಅನ್ನ ಉಪಯೋಗಿಸಿ ಮಾಡುತ್ತಾರೆ. ಕ್ಲೌಡ್ ಸೀಡಿಂಗ್. ಇದು 2016 ಅಲ್ಲಿ ಇದು ನ್ಯೂಸ್ ಅಲ್ಲಿ ಇತ್ತು ನೋಡಿ. ಮತ್ತೆ ಎಷ್ಟು ಸಿಸ್ಯಾಟ್ ಕ್ವಶನ್ಸು ಇದ್ರಲ್ಲೊಂದು 23 ಕ್ವಶನ್ ಬಂದಿದೆ. ಇದರಲ್ಲಿ ನಿಮ್ಗೆ ಕಣ್ಣು ಮುಚ್ಕೊಂಡು ಮಾಡ್ಬೋದು ಎವ್ರಿ ಡೇ ಮಾಡಿದ್ರೆ. ನಾನು ಯಾಕೆ ಹೇಳಲ್ಲ ಅಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಹೇಳ್ದೆ ಇದನ್ನ ಹೇಳೋದು ತಪ್ಪು, ಅದು ಯೂಸ್ ಇಲ್ಲ. ಸೊ ಯು ಹ್ಯಾವ್ ಟು ಸ್ಟಡಿ ಬೈ ಯುವರ್ ಓನ್. ಅಲೆಕ್ಸಾಂಡರ್ ಮತ್ತು ಪೋರಸ್ ನಡುವೆ ನಡೆದ ಯುದ್ಧವು ಯಾವ ನದಿಯ ದಡದಲ್ಲಿ ನಡೆಯಿತು? ಜೇಲಂ ನದಿ ದಡದಲ್ಲಿ ನಡೆಯಿತು. ಸ್ವರಾಜ್ ಪಾರ್ಟಿ ಇವರಿಂದ CR ದಾಸ್ ಮತ್ತೆ ಮೋತಿಲಾಲ್ ನೆಹರು. ಈ ಸ್ವರಾಜ್ ಪಾರ್ಟಿ ಯಾವಾಗ ಅನ್ನುವಂಥದ್ದು, ವೆನ್ ಅನ್ನುವಂಥದ್ದು ನೆಕ್ಸ್ಟ್ ಕ್ವಶನ್ ಆಗಿರುವ ಸಾಧ್ಯತೆ ಇರುತ್ತೆ. ಚಿತ್ತರಂಜನ್ ದಾಸ್ ಮತ್ತೆ ಮೋತಿಲಾಲ್ ನೆಹರು ಅವರು. ಮಹೆಂಜೋದರ ಇಂದಿನ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ. ನರ್ಮದಾ ನದಿಯ ದಡದಲ್ಲಿ ಪುಲಕೇಶಿ ಎರಡನಿಂದ ಸೋಲಿಸಲ್ಪಟ್ಟನು ಯಾರು? ಹರ್ಷವರ್ಧನನು. 1708ರಲ್ಲಿ ಗುರು ಗೋವಿಂದ ಸಿಂಗ್ ಅವರನ್ನು ನಂದೇಡ್ ಎಂಬಲ್ಲಿ ಹತ್ಯೆ ಮಾಡಲಾಯಿತು. ಇವೆಲ್ಲ ಸ್ವಲ್ಪ ಔಟ್ ಆಫ್ ದ ಇದು ಕೇಳುವಂಥದ್ದು, ಯಾಕೆಂದ್ರೆ ಹತ್ಯೆ ಮಾಡಿರೋದ್ರ ಬಗ್ಗೆ ತೀರಾ ಕ್ವಶನ್ ಕೇಳಲ್ಲ. ಬಟ್ ಯು ಮಸ್ಟ್ ನೋ ದಿಸ್. ಮತ್ತೆ ಸೇಮ್ ಎಷ್ಟು ಕ್ವಶನ್ ಆಯ್ತು ನೋಡಿ. ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸ. ಇದು ವೆರಿ ಇಂಪಾರ್ಟೆಂಟ್. ಮತ್ತೆ ಕನಕದಾಸರು ಬರೆದಂತಹ ಕೃತಿಗಳು ಇಂಪಾರ್ಟೆಂಟ್ ಆಗುತ್ತೆ. ಕನ್ನಡ ಭಾಷೆಯ ಇತಿಹಾಸವನ್ನು ಬರೆದವರು ರೈಸ್, AP ರೈಸ್. ಭಾರತದ ಸರ್ವೋಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರು CJI ಆ ಟೈಮಲ್ಲಿ ಠಾಕೂರ್ ಇದ್ರು. ಇವಾಗ ಯಾರು? 2026 ಅಲ್ಲಿ CJI ಯಾರು? ಇದು ನಿಮ್ಗೆ ಗೊತ್ತಿರಬೇಕು. ಇಲ್ಲಿಗೆ 2016 ನಲ್ಲಿ ನಡೆದಂತಹ CPCದು ಎಕ್ಸಾಮು ಸಿವಿಲ್
ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದು ನಾನು ಆದಷ್ಟು ಆನ್ಸರ್ನ ಹೇಳಿದ್ದೀನಿ, ಜೊತೆಗೆ ಹೇಗೆ ಓದಬೇಕು ಅನ್ನುವಂಥ ಒಂದು ಡೀಟೇಲಿಂಗ್ನು ಕೊಟ್ಟಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಉಳಿದಿದ್ದ ಕ್ವಶನ್ ಪೇಪರ್ನು ಕೂಡ ಹಿಂಗೆ ನೋಡೋಣ. ಯಾಕಂದರೆ ಈ ಮೂಮೆಂಟಲ್ಲಿ ಐ ಡೋಂಟ್ ಸಜೆಸ್ಟ್ ಯು ಟು ವಾಚ್ ಅದರ್ ದೆನ್ PYQs. ಯಾಕೆ ಗೊತ್ತಾ, PYQs ಅಲ್ಲಿ ಏನೋ ಒಂದು ನಿಮ್ಗೆ ಅರ್ಥ ಆಗುತ್ತೆ, ಒಂದು ಟೈಮ್ ಪಾಸು. ಈಗ ಬೇರೆ 10 ವಿಡಿಯೋಗಳನ್ನ ನೋಡ್ಕೊಂಡು ಕೂತ್ರೆ ಪ್ಯಾನಿಕ್ ಆಗೋಗ್ತೀರಾ. ಡೋಂಟ್ ಡೂ ದಟ್, ಜಸ್ಟ್ ವಾಚ್. ಈಗ ನಂದಂತಾನೆ ಅಲ್ಲ, ಬೇರೆ ಯಾವುದು ನಿಮಗೆ ಟ್ಯೂಟರ್ದು ಚೆನ್ನಾಗಿ ಅನಿಸುತ್ತೆ ಅವ್ರದ್ದು ನೋಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಅವ್ರದ್ದು ಶೇರ್ ಮಾಡಿ. ದಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.